ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನೂ ಯಾರ್ಯಾರು ನಾನು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಇಂಥ ತಾಂಡವ ಆಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ವರಮಹಾಲಕ್ಷ್ಮಿ ಇರೋದ್ರಿಂದ ನಾವೇನು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಲ್ಲ, ಆದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿ ಇವತ್ತು ಪೂಜೆ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ಅಜ್ಜಿ ಮತ್ತು ಎಲ್ಲರೂ ಸೇರಿಕೊಂಡೆ ಮನೆಯಲ್ಲಿ. ಮತ್ತು ಅಮ್ಮ ಇವತ್ತು ಬ್ರೇಕ್ಫಾಸ್ಟಿಗೆ 2 ವೆರೈಟೀಸ್ ಮಾಡಿದ್ದಾರೆ. ನನಗೆ ಸ್ಕೂಲ್ ರಜಾ ಇವತ್ತು ಆ್ಯಕ್ಚುಲಿ. 2 ವೆರೈಟೀಸ್ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಪತ್ರೊಡೆ ಅಂತ. ಇದು ಕೆಸ ಸೊಪ್ಪು ಅಂತ ಹೇಳ್ತಾರೆ. ಆ ಸೊಪ್ಪಲ್ಲಿ ಮಾಡೋದು ಪತ್ರೊಡೆ. ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ಮನೇಲಿ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಟೇಸ್ಟ್. ಮತ್ತು ಇನ್ನೊಂದು ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ಅಂದರೆ ಇನ್ನೊಂದು ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡಿದ್ದಾರೆ ಅಮ್ಮ. ಯಾರು ತಿನ್ನಲ್ಲ ಅವರಿಗೆ ಉಪ್ಪಿಟ್ಟು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ 2 ತಿಂಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಅಮ್ಮಂಗೆ ಪಾಪ ನಂಗೆ ರಜಾ ಅಂತ ಗೊತ್ತಿಲ್ಲ 2 ಮಾಡಿಟ್ಟಿದ್ದಾರೆ. ಇದು ನಮ್ಮ ಮನೆಯ ಇವತ್ತಿನ ಬ್ರೇಕ್ಫಾಸ್ಟ್. ಶ್ರೇಯಾಂಶ್ ಇವತ್ತು ವರಮಹಾಲಕ್ಷ್ಮಿ ಪ್ರಯುಕ್ತ ಬೆಳಗ್ಗೆನೇ ಎಣ್ಣೆ ಎಲ್ಲ ಮೈಗೆ ತಲೆಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ನಿಂತಿದ್ದಾನೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡೋ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಅಲ್ಕೊಂಡು ಕೂತಿರೋದು. ನಮ್ಮ ಅಜ್ಜಿ ಇವತ್ತು ಇದು ಮಡಿಕೇರಿ ಸೈಡಲ್ಲಿ ಎಲ್ಲರೂ ಮಾಡ್ತಾರೆ ಕರ್ಕಡ ಪಾಯಸ ಅಂತ ಹೇಳ್ಬಿಟ್ಟು 18 ಗಿಡ ಮೂಲಿಕೆ ಉಳ್ಳದ್ದು ಒಂದು ಗಿಡದಂದು ಸೊಪ್ಪು ದಂಟೆಲ್ಲ ತಗೊಂಡು ಕಾಯಿಸ್ಬಿಟ್ಟು ನೀರಿನಲ್ಲಿ ಪಾಯಸ ಮಾಡಿದ್ದಾರೆ. ಅಕ್ಕಿ ಹಾಕಿ ಅದ್ದಿದ್ದು. ಮತ್ತು ನನ್ನ ಫೇವ್ರೆಟ್ ಕೋಸಂಬರಿ ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಅಮ್ಮ. ನಮ್ಮ ಮನೆಯಲ್ಲಿ ಇವತ್ತು ವರಮಹಾಲಕ್ಷ್ಮಿ ಪೂಜೆಗೆ ಈ ಥರ ಪೂಜೆ ಆಗಿದೆ. ಚೆನ್ನಾಗಿ ಕಾಣ್ತಿದ್ದಿಲ್ಲ. ಸಿಂಪಲ್ಲಾಗಿ ನಾವು ಮಾಡೋದಿಲ್ಲ, ಜಸ್ಟ್ ದೇವರಿಗೆ ದೀಪ ಹಚ್ತೀವಿ ಅಷ್ಟೇ. ಓಕೆ, ಇವಾಗಷ್ಟೇ ಅಮ್ಮ ಬಂದರು. ಅಮ್ಮ ಬಂದು ಇಲ್ಲಿ ಅಜ್ಜಿಗೆ ಟೀಗಿಟ್ಟಿದ್ದಾರೆ, ನನಗೆ ಶ್ರೇಯಾಂಶಿಗೆ ಅಮ್ಮನಿಗೆಲ್ಲ ಹಾಲು ಬಿಸಿಗಿಟ್ಟಿದ್ದಾರೆ. ಮತ್ತು ಇದೇನಕ್ಕಮ್ಮ? ಇದು ವಡೆ ಮಾಡೋಕ್ಕೆ ಕಡಲೆಬೇಳೆ ನೆನೆಸಿಟ್ಟಿದ್ದಾರೆ. ಹಾಗೆ ಇದರಲ್ಲಿ ಕಡಲೆಕಾಯಿ ಬೇಯಿಸಿಟ್ಟಿದ್ದಾರೆ. ನಿಜಾಲ್ ಹೋದರೆ ಅದನ್ನ ತಿನ್ಬೋದು. ಇವಾಗ ಅಮ್ಮ ಅಜ್ಜಿಗೆ ಏನು ಮಾಡಿಕೊಡ್ತು ಅಮ್ಮ? ಏನದು ನಿಮ್ಮ ಮಗಳು? ಹಾಲು. ಓಕೆ, ಅಜ್ಜಿ ಹಾಲು ರಸ್ಕು. ಶ್ರೇಯಾಂಶ್ ಏನು ತಿಂತಾ ಇರೋದು? ಅವನು ಹಾಲು ಬಿಸ್ಕೆಟ್ ರಸ್ಕು. ಅಮ್ಮ ಲಕ್ಕಿಗೆ ಹಾಕಿದ್ರೇನಮ್ಮ? ನೋಡ್ತಾ ಇದ್ದಾಳೆ ಲಕ್ಕಿಮ್ಮ. ನೀನು ತಿಂದುಬಿಟ್ಟು ಸೊಪ್ಪೆ ತಿಂದಿಲ್ಲ ಥರ ನೋಡ್ತಾ ಇರೋದು ನೋಡಿ ಇಲ್ಲಿ. ಆಹಾ, ಶಾಮಿಕುಟ್ಟಿ. ಇದು ಶಾಮಿಕುಟ್ಟಿ. ಏನು? പിന്നെ ക്യാച്ച് ഇടാനല്ലേ സനിമ? എനിക്ക് തലവേദന പറഞ്ഞു. ನನಗೆ ಹಾರ್ಲಿಕ್ಸ್ ಮತ್ತು ರಸ್ಕ್. ಅಮ್ಮ ಇವಾಗಷ್ಟೇ ಕಡಲೆ ಬೇಯಿಸ್ಬಿಟ್ಟು ಕೊಟ್ಟರು, ತಿನ್ನೋಣ ಅಂತ ಹೊರಡ್ತಾ ಇದ್ದೀನಿ. ಟಿ ವಿ ನೋಡ್ಕೊಂಡು ಕಡಲೆಕಾಯಿ ತಿನ್ನಕ್ಕೆ ಮಜಾನೇ ಬೇರೆ. ಅಮ್ಮ ಏನು ಮಾಡ್ತಾಯಿದ್ದೀರಾ? ಕೇಸರಿ ಭಾತ. ಇಲ್ಲಿ ಅಮ್ಮ ಕೇಸರಿ ಭಾತ್ ಮಾಡೋಕ್ಕೆ ಏನು ಅಲ್ಲಮ್ಮ ಕೈ ತೆಗೆದು ರವೆ ಇರ್ಕೊತಿದ್ದಾರೆ. ಕೇಸರಿ ಭಾತು ಮತ್ತು ವಡೆ ಇವತ್ತು ವರಮಹಾಲಕ್ಷ್ಮಿ ಪೂಜೆಗಲ್ಲಮ್ಮ ನಮ್ಮ ಮನೇಲಿ ಸ್ಪೆಷಲ್. ಶ್ರೇಯಾಂಶ್ ನೋಡಿ, ಅವನಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅವನೇ ಪ್ರಿಪೇರ್ ಮಾಡ್ಕೊತಿದ್ದಾನೆ. ಏನು ಪ್ರಿಪೇರ್ ಮಾಡ್ತಿದ್ದೀರಾ ಶ್ರೇಯಾಂಶ್? ಏನದು ಶ್ರೇಯಾಂಶ್?
ಏನು ಪ್ರಿಪೇರ್ ಮಾಡ್ಕೊತಿದ್ದೀರಾ? ಚಾಕೋಸ್. ಚಾಕೋಸಿಗೆ ಏನೇನು ಹಾಕಬೇಕು ಚಾಕೋಸ್ ಮಾಡೋಕ್ಕೆ ಹೇಳಿ? ಹಾಂ, ಆಮೇಲೆ ಚಾಕೋಸ್ ಫಸ್ಟು ಒಂದು ಕೋಪ ಬೌಲಿಗೆ ಏನು ಹಾಕೊಬೇಕು ಫಸ್ಟು? ಅದಾದಮೇಲೆ ಅದಕ್ಕೆ ಏನು ಹಾಕೊಬೇಕು? ಹಾಲಾದ್ಮೇಲೆ ಇದೇನು? ಸ್ಪೂನ್ ಹಾಕಿ ಚಂದ ಮಿಕ್ಸ್ ಮಾಡಿ ತಿನ್ಬೇಕಲ್ವಾ? ಓಕೆ. ಅಮ್ಮ ಬನಾನದು ಕೇಸರಿ ಬಾತ್ ಇದು ಆಲ್ರೆಡಿ ನಾನು ಒಂದು ಸತಿ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಬನಾನದೇ ಕೇಸರಿ ಬಾತ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಐಟಮ್ಸ್ ಹಾಕಿ ಸಖತ್ತಾಗಿರೋ ಕೇಸರಿ ಬಾತ್ ರೆಡಿ ಆಗುತ್ತೆ. ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಕೇಸರಿ ಬಾತ್ ಅಂತ. ಇವಾಗ ಅಮ್ಮನ ಫ್ರೆಂಡ್ ಮನೆಯಲ್ಲಿ ಅರಿಶಿನ ಕುಂಕುಮ ಕರೆದಿದ್ದಾರೆ, ಲಕ್ಷ್ಮೀ ಪೂಜೆ ಎಲ್ಲ. ಹಾಗಾಗಿ ನಾನು ಅಮ್ಮ ಅಕ್ಕ ಹೊರಟಿದ್ದೀವಿ. ಹೊರಡೋಣವ? ನಮ್ಮಮ್ಮ ಗ್ರೀನ್ ವಿತ್ ಇದು ಆರೆಂಜ್ ಎಲ್ಲನೂ ಇದು ಕಾಂಬಿನೇಷನ್, ನಾನು ಎಲ್ಲ ವಿತ್ ಬ್ಲೂ ಕಾಂಬಿನೇಷನ್. ಅಕ್ಕ ಪಿಂಕ್ ಕಲರಲ್ಲಿ ಸ್ಯಾರಿ ಹಾಕ್ಕೊಂಡಿದ್ದಾಳೆ. ಇವಾಗ ಹೋಗ್ತಾ ಇದ್ದೀವಿ, ಹೋಗಿ ಅಲ್ಲಿ ಬ್ಲಾಗ್ ಮಾಡ್ತೀನಿ ಕಂಟಿನ್ಯೂ. ಹೊರಡೋಣ? ಓಕೆ, ಆಂಟಿ ಮನೆ ರೀಚ್ ಆದೆ. ಆಂಟಿ ಮನೆ ಲಕ್ಷ್ಮಿ. ಚೆನ್ನಾಗಿದ್ದೀರಾ ಅಕ್ಕ? ಹಾಂ, ಚೆನ್ನಾಗಿದ್ದೀನಿ. ನೀನು? ಅಕ್ಕ ನೀನು ಮೊಬೈಲ್ ತಂದಿದ್ಯಾ? ಆಂಟಿ ಮನೆಯಲ್ಲಿ ಸ್ಪೆಷಲ್ ಕಡಲೆ ಉಸ್ಲಿ ಪ್ರಸಾದ ಮತ್ತು ಪಾಯಸ. ಇವತ್ತು ನಾವು ಅರಿಶಿನ ಕುಂಕುಮಕ್ಕೆ ಹೋಗಿರೋದು ನಮ್ಮಮ್ಮನ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಮಾಲಾಂಟಿ ಮನೆಗೆ ಹೋಗಿದ್ವಿ ಅರಿಶಿನ ಕುಂಕುಮಗೆ. ನನಗೆ ತಿಳಿವಳಿಕೆ ಬಂದಾಗಿಂದ ಲಕ್ಷ್ಮಿನ ಕೂರಿಸಿ ಅರಿಶಿನ ಕುಂಕುಮಗೆ ಕರೆದು ನಾವು ಹೋಗಿರೋದಂದ್ರೆ ಅದು ಮಾಲಾಂಟಿ ಮನೆಗೇ. ಮತ್ತು ಲಾಸ್ಟ್ 4 years ಅಂದರೆ ನಾನು ಮದುವೆ ಆದಾಗಿಂದ ಅಷ್ಟು ನನಗೆ ಸಿಕ್ಕಿದ್ದಿಲ್ಲ ಚಾನ್ಸ್ ಆಂಟಿ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗೋಕ್ಕೆ. ಈ ಸತಿ ಏನೋ ಸಿಕ್ಬಿಟ್ಟಿದೆ ನನ್ನ ಅದೃಷ್ಟ. ಹಾಗಾಗಿ ಈ ಸತಿ ನಾನೂ ಇದ್ದೀನಿ, ಅಕ್ಕನೂ ಇದ್ದಾಳೆ, ಹಾಗೆ ಅಮ್ಮನೂ, 3 ಜನನೂ ಒಟ್ಟಿಗೆ ಹೋದ್ವಿ. ಅದರಲ್ಲೂ ಫಸ್ಟ್ ಟೈಮ್ ನಾನು ಅಮ್ಮ ಅಕ್ಕ 3 ಜನನೂ ಒಟ್ಟಿಗೆ ಸ್ಯಾರಿ ಹಾಕ್ಕೊಂಡೋಗಿದ್ದು. ಅದೊಂಥರ ಡಿಫ್ರೆಂಟಾಗಿ ಅನಿಸ್ತು ನನಗೆ. ಖುಷಿ ಕೂಡ ಆಯಿತು 3 ಜನ ಸ್ಯಾರಿ ಉಟ್ಕೊಂಡು ಅರಿಶಿನ ಕುಂಕುಮಕ್ಕೆ ಹೋಗಿದ್ದು. ಇವಾಗ ಆಂಟಿ ನನಗೆ ಅರಿಶಿನ ಕುಂಕುಮ ಅದ್ರ ಜೊತೆಗೆ 2 ಡಜನ್ ಬಳೆ ಕೊಟ್ಟರು. ಕೈ ತುಂಬ ಹಾಕ್ಕೊಂಡಿದ್ದೀನಿ. ಇವಾಗ ನನ್ನ ಶಾರ್ಟ್ಸಲ್ಲೆಲ್ಲ ನೀವು ನೋಡ್ಬೋದು, ಕೈ ತುಂಬ ಹಾಕ್ಕೊಂಡು ಅದನ್ನ ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ಖುಷಿ ಆಯಿತು ಇವತ್ತಿನ ಡೇ. ಆಂಟಿ ನಮ್ಮನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯಿತು. ಇವಾಗ ಕೈಗೆಲ್ಲ ಬಳೆ ತೊಡ್ಕೊತೀನಿ ನೋಡಿ ನಾನು. ಓಕೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಬಂದ್ವಿ. ಓಕೆ, ಎಲ್ಲರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಬಂದೆ. ಇಲ್ಲಿ ನೋಡಿ ನನ್ನ ಕೈ ಫುಲ್ ಬಳೆ ಆಗಿಬಿಟ್ಟಿದೆ ಅಲ್ಲ, ಮಾಲಾಂಟಿ ಕೊಟ್ಟಿದ್ದು. ಆ್ಯಕ್ಚುಲಿ ನನ್ನ ಕೈ ಬಳೆ ಹಾಕೊಂಡು ಹೋಗ್ತಾ ಇದ್ದೆ, ಮಕ್ಳಿಗೆ ಸ್ಕೂಲಲ್ಲಿ ಹೊಡೆದು ಬಳೆ ಎಲ್ಲ ಹೊಡೆದೋಗ್ಬಿಡ್ತಾಯಿತ್ತು. ಅದಕ್ಕೆ ಆಂಟಿ ಇಲ್ಲಿ ನೋಡಿ 2 ಡಜನ್ ಬಳೆ ಕೊಟ್ಟಿದ್ದಾರೆ. ಎಷ್ಟು ದಿನ ಬರುತ್ತೆ ನೋಡೋಣ ಈ ಬಳೆ. ಒಂಥರ ಚೆನ್ನಾಗಿ ಕಾಣ್ತಿದ್ದಿಲ್ಲ ನನಗೆ. ನಾನು ಆಲ್ಮೋಸ್ಟ್ ಜಾಸ್ತಿ ಬಳೆಗಳು ಹಾಕೋದಿಲ್ಲ, ಅದೇ ಚೆನ್ನಾಗಿ ಕಾಣುತ್ತೆ. ಮತ್ತು ಇವು ಫುಲ್ ಗೌರಮ್ಮ ಥರ ಕುಂಕುಮ ಎಲ್ಲ ಇಟ್ಕೊಂಡು ಒಂಥರ ಲಕ್ಷಣ ಆಗಿ ಕಾಣ್ತಾ ಇದ್ದೀನಿ. ಮತ್ತು ಇನ್ನೊಂದು ಇಲ್ಲಿ ನೋಡಿ ಪ್ರಸಾದ. ಇವತ್ತು ಹಬ್ಬದ ಅಡುಗೆ ಇದು. ಆ್ಯಕ್ಚುಲಿ ಜಾನು ಅಕ್ಕ ನನಗೆ ಮತ್ತು ಪಾಪುಗೆ ಅಂತ ಹೇಳ್ಬಿಟ್ಟು ಫುಡ್ನ ಕೊಟ್ಟು ಕಳಿಸಿದ್ದಾರೆ. ಇದು ಬಂದು ಚಿತ್ರಾನ್ನ, ಇದು ಬೀನ್ಸು ಮತ್ತು ಹಸಿರು ಕಾಳು ಮೊಳಕೆ ಕಟ್ಟಿರೋದು ಪಲ್ಯ ಮತ್ತು ಹೋಳಿಗೆ ಕೊಟ್ಟು ಕಳಿಸಿದ್ರು. ಮತ್ತು ಇದು ಕಡಲೆ ಉಸ್ಲಿ ಬಂದು ಮಾಲಾಂಟಿ ಮನೆ ಪ್ರಸಾದ. ಇದು ಅಮ್ಮ ಮಾಡಿದ್ದು ಕೇಸರಿ ಬಾತು. ತುಂಬಾ ಚೆನ್ನಾಗಿದೆ ಫುಡ್ಡು. ಥ್ಯಾಂಕ್ ಯು ಸೋ ಮಚ್ ಜಾನುಕ ಕೊಟ್ಟು ಕಳಿಸಿದ್ದಕ್ಕೆ. ತುಂಬ ಖುಷಿ ಆಯಿತು. ಫುಡ್ಡು ಕೂಡ ಸಖತ್ತಾಗಿದೆ. ಜಾನುಕರ ಅಮ್ಮ ಸಖತ್ತಾಗಿ ಅಡುಗೆ ಮಾಡ್ತಾರೆ, ಚೆನ್ನಾಗಿದೆ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಒನ್ಸ್ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಲವ್ ಯು ಆಲ್. ಈಗ